ಸ್ಯಾಂಡ್ಲ್ವುಡ್ ಅಧ್ಯಕ್ಷ ಶರಣ್ ಸರ್ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ ನಮ್ಮ ಕಚೇರಿಗೆ. ಇಡೀ ತಂಡಕ್ಕೆ ಖುಷಿ ಇದೆ ನೀವು ಬಂದಿದ್ದು. ಶರಣ್ ಸರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ, ಒಂದು ಲಾರಿ ಇಟ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಮುಂದೊಂದು ದಿನ ತಾನು ಕಲಾವಿದನಾಗ್ತೀನಿ ಅನ್ನೋ ಕನಸು ಕೂಡ ಕಂಡಿರಲ್ಲ. ಸೊ ನಂತರ ದಿನಗಳಲ್ಲಿ ಅವರು ಪಟ್ಟಂಥ ಸ್ಟ್ರಗಲ್ ಇದೆಯಲ್ಲ ಅಷ್ಟಿಷ್ಟಲ್ಲ. ಕನ್ನಡ ಚಿತ್ರರಂಗದಲ್ಲಿ 100 ಸಿನಿಮಾಗಳ ಮಾಡಿದ ನಂತರ ಹೀರೋ ಆಗೋದಿದೆಯಲ್ಲ, ಸೋಲೋ ಹೀರೋ ಆಗಿ, ಅದು ಅಷ್ಟು ಈಸಿ ಮಾತಲ್ಲ. ಅದಾದ ನಂತರ ಹೀರೋ ಆಗಿ ಕೂಡ ಸಕ್ಸಸ್ ಸಿಗುತ್ತೆ. ನಾನು ಹೀರೋ ಆದೆ ಅಂತ ಹೇಳ್ಬಿಟ್ಟು ಎಲ್ಲೂ ಹೀರೋಯಿಸಮ್ ತೋರ್ಸೋಕ್ಕೆ ಹೋಗಲ್ಲ. ಹಾಸ್ಯದ ಹೊರತಾಗಿ ಆ ಹಾಸ್ಯದ ಪರಿಧಿಯನ್ನು ಬಿಟ್ಟು ಹೊರಗಡೆ ಹೋಗುವಂಥ ಕಾರ್ಯ ಶರಣ್ ಸರ್ ಯಾವತ್ತೂ ಮಾಡಿಲ್ಲ. ಹಾಗಾಗಿ ಅವರು ಇವತ್ತಿಗೂ ಕನ್ನಡಿಗರ ಅಚ್ಚುಮೆಚ್ಚಿನ ನಟರಾಗಿ ಮುಂದುವರಿತಾ ಇದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವ್ರದ್ದೇ ಆದಂಥ ಒಂದು ಹೋಮ್ ಪ್ರೊಡಕ್ಷನ್ ಕೂಡ ಕಟ್ಕೊಂಡಿದ್ದಾರೆ. ಸೊ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾರೆ. ಅದರಲ್ಲಿ ಒಂದಷ್ಟು ಪ್ರೊಡಕ್ಷನಲ್ಲಿ ಸಿನಿಮಾಗಳು ಕೂಡ ಮಾಡ್ತಾ ಇದ್ದಾರೆ. ಮಗಳಿಗೆ ಪುಣ್ಯ ಅಂತ ಹೆಸರಿಟ್ಟಿದ್ದಾರೆ, ಮಗನಿಗೆ ಹೃದಯ ಅಂತ ಹೆಸರಿಟ್ಟಿದ್ದಾರೆ. ತುಂಬ ಕ್ರಿಯೇಟಿವ್ ಪರ್ಸನ್ನು, ಸದಾ ಹೊಸತನಕ್ಕೆ ಹಾತೊರೆಯುವಂಥ ಒಬ್ಬ ವ್ಯಕ್ತಿತ್ವ ಅಂದರೆ ತಪ್ಪಾಗಲ್ಲ. ಸೊ ಸರ್, ನೀವು ಇವತ್ತು ಬಂದು ನಮ್ಮ ಎಂಪ್ಲಾಯ್ಸ್ ಜೊತೆ ನಮ್ಮ ಜೊತೆ ಸಮಯ ಕಳೀತಾ ಇರೋದು ನಮ್ಮ ಖುಷಿ ವಿಚಾರ. ಒಂದೆರಡು ಮಾತು ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್. ಅವರೇ ಯಾವಾಗಲೇ ಹೇಳಿದಾಗೆ ನಮ್ಮ ಮನೆ ಅಂತನ್ನೋವಂಥ ಒಂದು ಚಿಕ್ಕ ಲಿಬರ್ಟಿ ಇದು ನನ್ನದು ಅಂತ ಅನ್ನಿಸ್ಕೋಬೇಕು ಅಂತಂತಂದರೆ ನೀವು ನಿಮ್ಮ ಹೃದಯಗಳಲ್ಲಿ ಕೊಟ್ಟಿರ್ತೀರಲ್ಲ ಒಂದು ಜಾಗ, ಆವಾಗ ಮಾತ್ರ ನಾವು ಕಂಫರ್ಟಬಲ್ ಆಗ್ತೀವಿ. ಇಲ್ಲ ಅಂತಂತಂದರೆ ಅಯ್ಯೋ ನಾನು ಆ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ, ಏನು ಅನ್ಕೊತಾರೋ ಅಂತ ಅನ್ನೋವಂಥ ಒಂದು ಸಣ್ಣ ಮುಜುಗುರ ಇದ್ದಿದ್ರೂ ಕೂಡ ನನಗೆ ಬರೋಕ್ಕಾಗ್ತಾ ಇರಲಿಲ್ಲ. ನಿಮ್ಮ ಹೃದಯಗಳಲ್ಲಿ ಕೊಟ್ಟಿರೋ ಅಂಥ ಸ್ಥಾನ ಅದು. ಇವತ್ತು ಶರಣ್ ಅವರು ಅದಾಗಲೇ ಹೇಳಿದಾಗೆ ಒಂದು ಲಾರಿಯಿಂದ ಶುರು ಆದಂಥದ್ದು, ಒಂದು ಆಟೋ ಇದರಿಂದ ಶುರು ಆದಂಥದ್ದು, ಇಲ್ಲಿ ತನಕ ಬಂದಿದ್ದಾನೆ ಶರಣ್ ಅಂತಂತಂದರೆ ಶರಣ್ ಒಬ್ಬ ಕಾರಣ ಸಾಧ್ಯನೇ ಇಲ್ಲ. ನಾನೇನಾದ್ರು ಹಂಗೆ ಅಂದ್ಕೊಂಬಿಟ್ರೆ ನನ್ನಂಥ ಒಬ್ಬ ದೊಡ್ಡ ಮುಟ್ಟಾಳ ಯಾರೂ ಇರಲ್ಲ. ಅದೇನಾದ್ರು ಆಗಿದೆ ಅಂತ ಅನ್ನೋದಾದರೆ ಮತ್ತೆ ನೀವುಗಳು ಕೊಟ್ಟಂಥ ಆಶೀರ್ವಾದ, ನೀವುಗಳು ಕೊಟ್ಟಂಥ ಪ್ರೀತಿ, ನೀವುಗಳು ಕೊಟ್ಟಂಥ ಒಂದು ಸ್ಥಾನ ಅದು ನನಗೆ. ಖಂಡಿತವಾಗ್ಲೂ ಸ್ಟ್ರಗಲ್ಲು ಎಲ್ಲರ ಬದುಕಿನಲ್ಲೂ ಇರುತ್ತೆ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಇವತ್ತು ನನ್ನದೊಂದು ಬದುಕಿರುತ್ತೆ. ಇಲ್ಲಿ ನಿಂತ್ಕೊಂಡಿರೋವಂಥ ಎಲ್ಲರೂ ಪ್ರತಿಯೊಬ್ಬರ ಪರ್ಸ್ನಲ್ ಲೈಫ್ಗಳಲ್ಲಾಗಿರ್ಬೋದು, ಪ್ರೊಫೆಷ್ನಲಿ ಆಗಿರ್ಬೋದು, ಒಂದು ಹೋರಾಟ ಅಂತಲೂ ಖಂಡಿತವಾಗ್ಲೂ ನಡೀತಾನೇ ಇರುತ್ತೆ. ಅವರವರ ಇದರಲ್ಲಿ ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತನ್ನೋವಂಥ ಒಂದು ಮನೋಭಾವ ನನಗೆ ನನ್ನ ಹಿರೀಕರು ಹೇಳ್ಕೊಟ್ಟಂಥದ್ದು. 100 ಸಿನಿಮಾ ಆದ ನಂತರ ಹೀರೋ ಆದೆ ಅಂತನ್ನೋವಂಥದ್ದು ಒಂದು ಖುಷಿ. ಒಂದು ಹಾಸ್ಯ ನಟನಾಗಿ ನನ್ನ ಜರ್ನಿಯನ್ನು ಶುರು ಮಾಡಿದಂಥವನು ನಾನು. ಅಲ್ಲಿಂದ ಶುರುವಾಗಿ ಮತ್ತೆ ಒಂದು 2010ರಲ್ಲಿ ಇನ್ನೊಂದು ಬೇರೆ ಆಯಾಮ ತಗೊಳುತ್ತೆ ನನ್ನ ವೃತ್ತಿ. ಇವತ್ತು ನಾನು ಒಬ್ಬ ಹಾಸ್ಯ ನಟನಾಗಿ ಎಂಟರ್ ಆಗ್ತೀನಿ ಅಂತನ್ನೋವಂಥದ್ದೇ ನನ್ನ ಯಾವುದೇ ಗೋಲ್ಗಳನ್ನು ಇಟ್ಕೊಳ್ಳಾರದೆ ಬಂದಂಥವನೊಬ್ಬನು. ಚಿತ್ರರಂಗ ತಾನಾಗೇ ಅವಕಾಶ ಕೊಡುತ್ತೆ, ಕರೆದು ಕೆಲಸ ಕೊಡುತ್ತೆ ನನಗೆ. ಬೇರೆ ನಾನು ಫಸ್ಟ್ ಟೈಮ್ ನಾನು ವರ್ಲ್ಡಲ್ಲಿ ನೋಡಿದ್ದು ಕೆಲಸ ಕಲಿತು ಬಂದು ಕೆಲಸ ತೊಗೊಳ್ಳೋ ಅಂಥದ್ದು ಬೇರೆ, ಗಿಟ್ಟಿಸ್ಕೊಳ್ಳೋ ಅಂಥದ್ದು ಬೇರೆ. ಏನೂ ಇಲ್ಲದೆ ಫಸ್ಟ್ ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೊಂಡು ಆಮೇಲೆ ಕೆಲಸ ಕಲಿಸಿದೆ ನನಗೆ. ಸೊ ಅದಕ್ಕೆ ನನಗೆ ಇಡೀ ಚಿತ್ರರಂಗದ ಮೇಲೆ ಅಪಾರವಾದಂಥ ಗೌರವ. ಏನಕ್ಕೆ ಅಂತಂತಂದರೆ ಏನೂ ಗೊತ್ತಿಲ್ಲದವನೊಬ್ಬನ್ನ ಹಿಂಗೆ ಕರ್ಕೊಂಡು ಬಂದು ಕೆಲಸ ಕೊಟ್ಟಿರೋ ಅಂಥದ್ದು. ಒಬ್ಬ ಹಾಸ್ಯ ಕಲಾವಿದನಾಗಿ ನನ್ನನ್ನು ಸ್ವೀಕಾರ ಮಾಡಿ ಒಬ್ಬ ಹೀರೋ ಅಂತ ಅನ್ನೋ ಥರದಲ್ಲಿ ತೊಗೊಂಡ್ಬಂದು ನಿಂತ್ಕೊಂಡಿರೋ ಅಂಥದ್ದು. ಹಾಸ್ಯ ಮಾಡ್ತಿದ್ದಾಗ್ಲೂ ಕೂಡ ಖಂಡಿತವಾಗ್ಲೂ ನನಗೆಲ್ಲೂ ಹಿಂಗೆ ಅನ್ನಿಸ್ಲೇ ಇಲ್ಲ. ಯಾಕಂತಂದರೆ ನಗಿಸೋವಂಥದ್ದು ತುಂಬ ಕಷ್ಟ, ಎಲ್ಲರಿಗೂ ಗೊತ್ತಿರೋವಂಥದ್ದು. ಅದು ಈಗಿನ ಕಾಲಮಾನದಲ್ಲಿ ಎಲ್ಲರೂ ಅವ್ರದ್ದೇ ಆದಂಥ ಒಂದು ಟೆನ್ಷನ್ನಲ್ಲಿ ಇರ್ತಾರೆ. ಅಂಥ ಟೈಮ್ನಲ್ಲೂ ಕೂಡ ನಗಿಸೋವಂಥದ್ದು ಇದೆಯೇ ಗೊತ್ತಾ. ಈ ನಿಟ್ಟಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇರುವಂಥ ಎಲ್ಲ ಹಾಸ್ಯ ಕಲಾವಿದ್ರೂ ನಾಯಕನೇ, ಎಲ್ಲರೂ ಹೀರೋಗಳೇ. ಇವತ್ತು ಹಾಸ್ಯ ಕಲಾವಿದನಾಗಿ ಮತ್ತೆ ನಾಯಕ ನಟನಾಗಿ ಬಂದು ನಿಂತ್ಕೊಂಡಿದ್ದೀನಿ. ಸೊ ನಾನು ಎಷ್ಟೋ ಕಡೆ ಹೇಳ್ತಾರೆ, ಸರ್ ಏನಂತ ಹಾಕೋದು ನಿಮ್ಮ ಹೆಸರಿನ ಮೇಲೆ, ಯಾಕಂದರೆ ನನಗೆ ಯಾವುದು ಪ್ರಿಫಿಕ್ಸಸ್ ಇಲ್ಲ, ಯಾವುದೇ ಸ್ಟಾರ್ ಇದನ್ನು ನಾನು ಹಾಕ್ಕೊಂಡಿಲ್ಲ, ಬರೀ ಶರಣ್ ಅಂತ ಹಾಕಿರ್ತೀನಿ. ಸರ್ ಏನಾದ್ರು ಹೇಳಿ ಸರ್, ಅಧ್ಯಕ್ಷ ಶರಣ್ ಅಂತ ಹಾಕ್ಲಾ ಅಥವಾ ನಾಯಕ ನಟ ಶರಣ್ ಅಂತ ಏನಂತ ಹಾಕಬೇಕು ಅಂತ. ಏನೂ ಹಾಕಬೇಡಿ, ಹಾಸ್ಯ ನಟ ಶರಣ್ ಅಂತ ಹಾಕಿ ಅಂತ ಹೇಳಿರ್ತೀನಿ. ಸೊ ಅದೊಂದು ದೊಡ್ಡ ಬ್ಲೆಸ್ಸಿಂಗ್ ನನಗೆ ಒಬ್ಬ ಹಾಸ್ಯ ಕಲಾವಿದನಾಗಿ. ನಿಮ್ಮನ್ನೆಲ್ಲರನ್ನೂ ನಗಿಸೋ ಅಂಥ ಒಂದು ಪುಟಾಣಿ ಕೆಲಸ ಮಾಡಿದ್ದೀನಿ ಅಂತ ಅನ್ನೋದೇ ಆದರೆ, ಎಷ್ಟು ಜನ ನನ್ನ ಹಾಸ್ಯ ಕಲಾವಿದನಾಗಿ ಇದ್ದಂಥ ಟೈಮಿನಲ್ಲಿ ಎಷ್ಟು ಜನ ರೈಟರ್ಸ್ ಇದ್ದಾರೆ, ಎಷ್ಟು ಜನ ಡೈರೆಕ್ಟರ್ಸ್ ಇದ್ದಾರೆ, ಎಷ್ಟು ಜನ ನಿರ್ಮಾಪಕರಿದ್ದಾರೆ, ಅವರುಗಳಿಗೆ ಸೇರಬೇಕಾಗಿರೋಂಥ ಚಪ್ಪಾಳೆ ಇದೆ ಆ್ಯಕ್ಚುಲಿ.
ನೀವುಗಳೆಲ್ಲರೂ ನನ್ನ ಹಾಸ್ಯ ಕಲಾವಿದನಾಗಿಯೂ ಕೂಡ ಹೀರೋ ಆಗಿದ್ದಾಗಲೂ ಕೂಡ ಅಷ್ಟು ಸಪೋರ್ಟ್ ಮಾಡಿದ್ದೀರಿ, ನನ್ನನ್ನು ಕೈ ಹಿಡಿದು ಎತ್ತಿ ಹಿಂಗೆ ನಿಲ್ಲಿಸಿದ್ದೀರಿ. ಮತ್ತು ಇವತ್ತು ಶರಣ್ ಇಲ್ಲಿ ತನಕ ಏನೇ ಆಗಿದ್ದಾನೆ ಅಂದರೆ ಅದು ನಿಮ್ಮಗಳಿಗೆ ಸೇರಬೇಕಾಗಿರೋವಂಥದ್ದು. ಎಲ್ಲಿ ತನಕ ನಿಮ್ಮ ಈ ಥರದ ಒಂದು ಸಪೋರ್ಟ್ ಎಲ್ಲಿರುತ್ತೆ ಅಲ್ಲಿ ಬರೀ ಶರಣ್ ಮಾತ್ರ ಅಲ್ಲ, ಇನ್ನು ಮುಂದೆ ನೂರಾರು ಜನ ಶರಣ್ಗಳು, ಇನ್ನು ನೂರಾರು ಸಾವಿರಾರು ಜನ ಶರಣ್ ಬರಲಿಕ್ಕೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕಾಗುತ್ತೆ. ಇವತ್ತು ನಿಮ್ಮ ಒಂದು ಹೊಸ ಜರ್ನಿಯಲ್ಲಿ, ಹೊಸ ವೆಂಚರಿನಲ್ಲಿ ನನ್ನನ್ನು ಒಂದು ಭಾಗವಾಗಿ ಮಾಡಿಕೊಟ್ಟಿದ್ದೀರಿ ಗೊತ್ತಾ. ಇಲ್ಲಿ ಒಂದು ಪುಟಾಣಿ ಜಾಗ ಕೊಟ್ಟಿದ್ದೀರಿ ಅಂತ ಅನ್ನೋದಾಯಿತು ಅಂತಂತಂದರೆ ಶರಣ್ ಯಾವತ್ತೂ ಈ ಒಂದು ಸಂಸ್ಥೆಗೆ ಚಿರಋಣಿ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಟು ದಿ ಎಂಟೈರ್ ಟೀಮ್. ಮುಂಬರುವ ದಿವಸಗಳಲ್ಲಿ ಈ ಚಾನಲ್ಲು ದೇಶಾದ್ಯಂತ ಎಲ್ಲರ ಮನಸ್ಸುಗಳನ್ನು ಗೆಲ್ಲುವಂಥ, ಎಲ್ಲರ ಮನಸ್ಸುಗಳನ್ನು ಕದಿಯುವಂಥ ಶಕ್ತಿ ಆ ಚಾಮುಂಡೇಶ್ವರಿ ಈ ಒಂದು ಚಾನಲ್ಗೆ ಸಿಕ್ಕಲಿ ಅಂತ ಅನ್ನುವಂಥದ್ದು ನನ್ನ ಆಶಯ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಿಮಗೆ ಅಭಿನಂದನೆಗಳು ಹೇಳಬೇಕಿತ್ತು. ಈ 2025 ಮೊದಲ ಹಿಟ್ಟು ನಿಮ್ಮ ಸಿನಿಮಾನೇ, ಚೂಮಂತರ್ ಸಿನಿಮಾ, ಸ್ಯಾಂಡಲ್ವುಡ್ದು. ಸೊ ತಡವಾಗಿ ಹೇಳ್ತಾ ಇದ್ದೀವಿ, ಒಳ್ಳೆಯದಾಗಲಿ ಸರ್. ಈ ವರ್ಷ ಇನ್ನೊಂದಷ್ಟು ಸಿನಿಮಾಗಳು ಬರಲಿ ನಿಮ್ಮ ಬತ್ತಳಿಕೆಯಿಂದ. ನಮ್ಮ ಗ್ಯಾನೆಟ್ ನ್ಯೂಸ್ ತಂಡದಿಂದ ಒಂದು ಕಿರುಗೌರವ. Thank you.